ನೆಲಮಂಗಲದ ವೀವರ್ಸ್ ಕಾಲೋನಿಯಲ್ಲಿ ವೈಭವದ ವೈಕುಂಠ ಏಕಾದಶಿ 42,000 ಲಾಡು ವಿತರಣೆ. ನೆಲಮಂಗಲ ನಗರದ ವೀವರ್ಸ್ ಕಾಲೋನಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಇಲ್ಲಿನ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಅತ್ಯಂತ ಅದ್ದೂರಿಯಾಗಿ ವೈಕುಂಠ ಏಕಾದಶಿಯನ್ನು ಆಚರಿಸಲಾಯಿತು. ನೆಲಮಂಗಲದ ವೀವರ್ಸ್ ಕಾಲೋನಿಯಲ್ಲಿರುವ ದೇವಸ್ಥಾನದಲ್ಲಿ ಮುಂಜಾನೆ 1 ಗಂಟೆಯಿಂದಲೇ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾದವು. ಸುಪ್ರಭಾತ ಸೇವೆ, ತೋಮಾಲ ಸೇವೆ ಹಾಗೂ ಶ್ರೀ ಬೂನೀಳ ಸಮೇತ ಶ್ರೀನಿವಾಸ ಸ್ವಾಮಿಗೆ ವಿಶೇಷ ಆಭರಣ ಸಮರ್ಪಣೆ ಮತ್ತು ಪುಷ್ಪಾಲಂಕಾರ ಮಾಡಲಾಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ವೈಕುಂಠ ದ್ವಾರದ ಮೂಲಕ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಈ ವೇಳೆ ಸುಮಾರು 50,000ಕ್ಕೂ ಹೆಚ್ಚು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಗೋವಿಂದನ ದರ್ಶನ ಪಡೆದರು. ನೆಲಮಂಗಲ ಟೌನ್ ಪೊಲೀಸ್ ಅಧಿಕಾರಿ ಬಿಆರ್ ಗೌಡ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಬಾರಿಯ ಆಚರಣೆಯ ಪ್ರಮುಖ ಆಕರ್ಷಣೆ ಅಂದರೆ ಭಕ್ತರಿಗಾಗಿ ಸಿದ್ಧಪಡಿಸಲಾದ 42,000 ಲಾಡುಗಳು. ಟ್ರಸ್ಟ್ ಅಧ್ಯಕ್ಷ ಹಾಗೂ ಎನ್ಪಿಎ ಮಾಜಿ ಅಧ್ಯಕ್ಷ ಎಂ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಕಳೆದ 15 ವರ್ಷಗಳಿಂದ ಈ ಸಂಪ್ರದಾಯ ನಡೆದುಕೊಂಡು ಬರ್ತಾ ಇದ್ದು, ದರ್ಶನ ಪಡೆದ ಪ್ರತಿಯೊಬ್ಬ ಭಕ್ತನಿಗೂ ಲಾಡು ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. 40,000 ಜನ ಅಂತಾರೆ. ನಿಮ್ಮ ಅಂದಾಜು ಎಷ್ಟು ಭಕ್ತರಿಗೆ ಪ್ರಸಾದ ವಿತರಣೆಯಾಗಿದೆ ಸರ್? ಸುಮಾರು ನಾವು 42,000 ಲಡ್ಡು ಪ್ರಸಾದ ತಯಾರು ಮಾಡಿದ್ದೇವೆ. ಭಕ್ತಾದಿಗಳು ಸುಮಾರು 35,000-40,000 ಜನ ಸೇರುವ ಸಾಧ್ಯತೆ ಇದೆ. ಹೋದ ಬಾರಿ 30,000ರಿಂದ 35,000 ಸೇರಿತ್ತು. ಈ ಬಾರಿ ಒಂದು 35,000-40,000 ಜನ ಸೇರುವ ನಿರೀಕ್ಷೆ ಇದೆ. ಏನ್ ಹೇಳ್ತೀರಾ ಸರ್? ಇವತ್ತು ವೈಭವವನ್ನು ನೋಡಿದ್ರೆ ಅಲಂಕಾರ ಅದ್ಭುತವಾಗಿದೆ. ಪ್ರತಿ ವರ್ಷ ಈ ಬಾರಿಯೂ ಸಹ ಅದ್ಭುತವಾಗಿ ಅಲಂಕಾರ ಮಾಡಿದೆ. ನಾವು ಪ್ರತಿ ವರ್ಷವೂ ಸಹ ಇದೇ ರೀತಿ ಅಲಂಕಾರ ಮಾಡ್ತೇವೆ. ಆದ್ರೆ ಈ ಸಾರಿ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ ಸರ್. ವರ್ಷದಂತೆ ಪ್ರತಿ ವರ್ಷ ಜನಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಇದು ತಿರುಪತಿಯಲ್ಲಿ ಏನು ಸ್ವಾಮಿ ಕಾಣುತ್ತೆ ಅದೇ ರೀತಿ ಇಲ್ಲಿ ಸ್ವಾಮಿ ನಾವು ದೂರದಿಂದ ನೋಡಿದಾಗ ಸೇಮ್ ಕಾಣುತ್ತೆ. ಅದರಿಂದ ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ. ಸರ್, ಮುಂದಿನ ವರ್ಷ ಏನಾದರೂ ಟ್ರಸ್ಟ್ನಿಂದ ಇನ್ನೂ ಏನಾದರೂ ಯೋಜನೆಗಳು ತರಬೇಕು ಅಂತ ಟ್ರಸ್ಟ್ ವ್ಯವಸ್ಥೆಯ ಭಕ್ತಾದಿಗಳಿಗೆಲ್ಲ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಇವತ್ತು ಈ ಸಾರಿ ರಶ್ ಆಗಿರೋ ಸ್ವಲ್ಪ ನುಗ್ಲಾಗಿದೆ. ಏನೂ ತೊಂದರೆ ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಬ್ಯಾರಿಕೇಡ್, ನಾವು ವಾಹನ ನಿಲುಗಡೆ ಎಲ್ಲ ಚೌಡೇಶ್ವರಿ ದೇವಸ್ಥಾನವೇ ನಿಲ್ಲಿಸಿ ಅಲ್ಲಿಂದ ಭಕ್ತಾದಿಗಳು ಸಾಲಿನಲ್ಲಿ ಬರುವ ರೀತಿ ಮಾಡ್ತೀವಿ. ಪ್ರಸಾದದ ಲಡ್ಡು ಪ್ರಸಾದ ವಿಶೇಷವಾಗಿತ್ತು. ಪ್ರಸಾದ ಇದೆ ಅದು ನಮ್ಮ ಭಟ್ರವರು ತಿರುಪತಿಯಲ್ಲಿ ಏನ್ ಸೇಮ್ ಇದೆಯೋ ಅದೇ ತರ ಮಾಡಿದ್ದಾರೆ. ಪ್ರತಿ ವರ್ಷನೂ ಅವರೇ ಭಟ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ರೀತಿಯ ಪ್ರಸಾದಗಳು ಸಹ ಮಾಡ್ತಾ ಇದ್ದೀವಿ. ಸಿಹಿ ಪೊಂಗಲ್ ಇರ್ಬೋದು, ಖಾರ ಪೊಂಗಲ್ಲು, ಕೇಸರಿ ಬಾತು, ಉಪ್ಪಿಟ್ಟು, ಪಲಾವ್ ಎಲ್ಲ ವೆರೈಟಿ ಪ್ರಸಾದಗಳು ಮಾಡಿದ್ದೇವೆ. ಇದು ರಾತ್ರಿ 11 ಗಂಟೆವರೆಗೂ ಎಲ್ಲಾ ಪ್ರಸಾದಗಳು ಇರ್ತವೆ. ಏಕಾದಶಿಯ ಪ್ರಯುಕ್ತ ವರ್ಷದಂತೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಸುಮಾರು ಈಗ ಆಲ್ರೆಡಿ 30,000 ಜನ ದರ್ಶನ ಮಾಡಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಲಾಡು ಮತ್ತೆ ವಿಧ ಪ್ರಸಾದ, ಕೇಸರಿ ಬಾತು, ಬಿಸಿಬೇಳೆ ಬಾತು, ಪಲಾವು, ಈ ತರ ಒಂದು ಪ್ರಸಾದವನ್ನ ಹಂಚುತ್ತಾ ಇದ್ದೀವಿ. ಹಾಗೆ ಮತ್ತೆ ಬಂದಂತ ಭಕ್ತಾದಿಗಳು ತುಂಬಾ ಖುಷಿಯಿಂದ, ತುಂಬಾ ಆನಂದದಿಂದ ಭಗವಂತನ ದರ್ಶನ ಮಾಡ್ತಾ ಇದ್ದಾರೆ, ಕಣ್ತುಂಬಾ ದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ಕ್ಯಾಲೆಂಡರ್ ವಿತರಣೆ ಮಾಡ್ತಾ ಇದ್ದೀವಿ.
ನಮ್ಮ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ಈ ವರ್ಷ ಇನ್ನು ಹೆಚ್ಚಿನಾಗಿ ಆಚರಣೆ ಆಗ್ತಾ ಇದೆ. ಈಗ ಆಲ್ರೆಡಿ 35,000 ಜನ ತನಕ ಬಂದೋಗಿದ್ದಾರೆ. ಸಂಜೆ ಟೋಟಲ್ ಒಂದು 45,000 ಜನ ತನಕ ಬರ್ಬೋದು ಅಂತ ನಿರೀಕ್ಷೆ. ಇನ್ನು ರಾತ್ರಿ 10 ಗಂಟೆ 11 ಗಂಟೆವರೆಗೂ ದರ್ಶನ, ಜನ ಬರೋವರೆಗೂ ದೇವರ ದರ್ಶನ ಇರುತ್ತೆ. ತಮ್ಮ ಹೆಸರು ಕೇಶಮೂರ್ತಿ ಅಂತ. ವೈಭವವಾದಂತಹ ಕ್ಷೇತ್ರ ಶ್ರೀನಿವಾಸ ವೈಕುಂಠಕ್ಕೆ ಎಷ್ಟು ಜನ ಭಕ್ತರು ಬಂದಿರಬಹುದು ಅಂತ ಇವತ್ತು? ಸರ್, ಈಗ ಆಲ್ರೆಡಿ ಒಂದು 40,000 to 50,000 ಜನ ಆಲ್ರೆಡಿ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲೇ ಪ್ರತಿ ವರ್ಷನೂ ಜನಗಳು ತುಂಬಾ ಜಾಸ್ತಿ ಆಗ್ತಾನೆ ಇದ್ದಾರೆ. ಯಾಕೆಂದ್ರೆ ಸಿಟಿ ಡೆವಲಪ್ಮೆಂಟ್ ಆದಂಗೆ, ನೆಲಮಂಗಲ ಡೆವಲಪ್ಮೆಂಟ್ ಆದಂಗೆ, ಆಮೇಲೆ ನಮ್ಮ ನಾರಾಯಣಗೌಡರಿಗೆ ತುಂಬಾ ಜನ ನೆಲಮಂಗಲ ತಾಲೂಕಲ್ಲಿ ಪರಿಚಿತರಿರೋದ್ರಿಂದ, ಅವರು NDA ಅಧ್ಯಕ್ಷರಾಗಿರೋದ್ರಿಂದ, ಅವಾಗ ತುಂಬಾ ಜನ ಚಿರಪರಿಚಿತರಿಂದ ಎಲ್ಲರೂ ತುಂಬಾ ಜನಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಹಾಗೆ ತಿರ್ಗಾ ಮೇಲೆ ಎಲ್ಲರಿಗೂ ಪ್ರಸಾದಕ್ಕೆ ಅಲ್ಲಿ ಇನ್ನೊಂದಕ್ಕೆ ಅಲ್ಲಿ ಭಕ್ತಾದಿಗಳಿಗೆ ಯಾವ ತೊಂದರೆನೂ ಆಗದಂಗೆ ಎಲ್ಲ ತುಂಬಾ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಎಲ್ಲ ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ. ಸಲ್ಸಲಿಗೂ ಪ್ರತಿ ವರ್ಷನೂ ತುಂಬಾ ಜನ ಬರ್ತಾ ಇದ್ದಾರೆ. ನಾವು ಅನ್ಕೊಂಡಿದ್ದ ನಿರೀಕ್ಷೆಗಿನ್ನ ಇನ್ನೂ 10-20,000 ಜನ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಏನೇನು ಪ್ರಸಾದ ಕೊಟ್ಟಿದ್ದೀರಾ? ಅಲಂಕಾರ ಹೇಗಿದೆ? ವಿಶೇಷ ಅಲಂಕಾರ ಬಗ್ಗೆ? ವಿಶೇಷ ಅಲಂಕಾರ ಅಂದ್ರೆ ಪ್ರತಿ ವರ್ಷನೂ ಒಂದೊಂದರ ಅಲಂಕಾರ ಮಾಡಿಸ್ತೀವಿ. ಪ್ರಸಾದನೂ ಅಷ್ಟೇ, ಪ್ರತಿ ವರ್ಷನೂ ಬೆಳಗ್ಗೆ 5 ಗಂಟೆಯಿಂದ 4:15 ಸ್ಟಾರ್ಟ್ ಆದರೆ ಸಂಜೆ 11 ಗಂಟೆವರೆಗೂ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಇದು ಲಾಡು ಇದೆ, ಪ್ರತಿ ಭಕ್ತಾದಿಗಳಿಗೂ ಲಾಡು ಕೊಡ್ತೀವಿ. ಆಮೇಲೆ ತಿರ್ಗಾ ಕೇಸರಿ ಬಾತು, ಪೊಂಗಲ್ ಆಗ್ಬೋದು, ಪಲಾವ್ ಆಗ್ಬೋದು, ಉಪ್ಪಿಟ್ಟು, ಎಲ್ಲ ಥರನೂ ನಾನಾ ಥರ ಬಗೆ ಬಗೆಯ ಪ್ರಸಾದಗಳನ್ನ 11 ಗಂಟೆವರೆಗೂ ರಾತ್ರಿ ಕೊಡ್ತೀವಿ. ಬರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಲಾಡು ಎಲ್ಲ ಸಿಗುತ್ತೆ. ನಮ್ಮ ನಾರಾಯಣಗೌಡರು ಪ್ರತಿ ವರ್ಷನೂ ಅಷ್ಟೇ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ನೆರವೇರಿಸ್ಕೊಂಡು ಬಂದಿದ್ದಾರೆ. ಅವರು ವೆಂಕಟೇಶ್ವರ ಚಾರಿಟಬಲ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಎಲ್ಲ ನಡೆಸ್ಕೊಂಡು ಬರ್ತಾ ಇರೋದು. ಪ್ರತಿ ವರ್ಷನೂ ಯಾರಿಗೂ ಏನು ಯಾವ ತೊಂದರೆ ಏನೂ ಆಗಿಲ್ಲ. ಎಲ್ಲ ನೀಟಾಗಿ ಸುಗಮವಾಗಿ ನಡೀತಾ ಇದೆ. ಶಿವಕುಮಾರ್. ಸರ್, ಏನಿಲ್ಲ. ಒಟ್ಟಾರೆ ನೆಲಮಂಗಲದ ಜನತೆಗೆ ಈ ದೇವಸ್ಥಾನವು ಭೂ ತಿರುಪತಿಯ ಅನುಭವ ನೀಡ್ತಾ ಇದ್ದು, ಭಕ್ತರು ಭಕ್ತಿಭಾವದಿಂದ ಏಕಾದಶಿ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು.